ಮುಳುಗಂತವ್ರು ದೇವರ ಅಂತೇಳಿ ಬೈಕ್ 2016-17 ಸಾಲಿನಾಗ ನಾವು ಒಂದು 20-30 ಮೀಟರ್ ಹೊಂಡ ಮಾಡಿದ್ವಿ ಸರ್ ಇಲ್ಲಿ ಕೃಷಿ ಬಗ್ಗೆ. ಅಲ್ಲಿಂದ ನಾವು ಮತ್ತೆ ಸ್ವಲ್ಪ ದೊಡ್ಡ ಸೈಜ್ ಮಾಡ್ಕೊಂಡು ಈಗ 12 ಎಕರೆ ಹೊರಗೆ ನೀರು ಬರುವಂತ ನಾವು ಮಾಡ್ಕೊಂಡು ಕಂಪ್ಲೀಟಾಗಿ ಒಂದು ನೀರು ಪೂರ ಕೊಡ್ಬೋದು 12 ಎಕರೆಗೆ. ಕೃಷಿ ಭಾಗ್ಯ ಯೋಜನೆ ನಾವು ಕೆರೆ ಮಾಡ್ಕೊಂಡಿದ್ದೇವೆ 2016-17 ಸಾಲಲ್ಲಿ. ಈಗಿದ್ದ ಬರಗಾಲದಲ್ಲಿ ಅದೇ ನೀರಿಂದ ನಾವು ಬೆಳೆ ತೆಗಿಲಿಕ್ಕೆ ಕಾರಣ ಇರ್ತದೆ. ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರ ಕೊಪ್ಪಳ ಮತ್ತು ಕೃಷಿ ಇಲಾಖೆಯಿಂದ ನಾವು ತಳಕಲ್ ಗ್ರಾಮದ ಮುಖಪುರದ ಒಂದು ಹೊಲಕ್ಕೆ ಬಂದಿದ್ದೀವಿ. ಮುಖ್ಯವಾಗಿ ಇಲ್ಲಿ ನೋಡಿದಾಗ ಮೊದಲಿಗೆ 15 ವರ್ಷದ ಹಿಂದೆ ಆ ಒಂದು ಎರೆಹುಲಕ್ಕೆ ಮರಳನ್ನು ಹಾಕಿರ್ತಕ್ಕಂಥದ್ದು, ಜೊತೆಗೆ ಕೃಷಿ ಭಾಗ್ಯ ಯೋಜನೆ ಅಡಿಯಲ್ಲಿ ಕೃಷಿ ಹೊಂಡ ಮಾಡಿಕೊಂಡು ಇವತ್ತು ನಾವು ಕೊಪ್ಪಳ ತಾಲೂಕಿನಲ್ಲಿ ಸಾಕಷ್ಟು ಬರದಿಂದ ಹಲವಾರು ಜನ ರೈತರು ಬೆಳೆ ಕಳ್ಕೊಂಡಿದ್ದನ್ನು ನಾವು ನೋಡಿದ್ವಿ. ಆದರೆ ಇಲ್ಲಿ 12 ಎಕರೆ ಪ್ರದೇಶದಲ್ಲಿ ಮೆಕ್ಕೆಜೋಳದ ಬೆಳೆ ಸಮೃದ್ಧವಾಗಿರೋದನ್ನು ನಾವು ಕಾಣುವಾಗ ನಾವು ಅದರ ಕಾರಣ ಏನು ಅಂತ ನೋಡಿದಾಗ ಮೊದಲನೇದಾಗಿ ಆ ಒಂದು ಎರೆಹುಲಕ್ಕೆ ಮರಳನ್ನು ಏರಿಸಿರ್ತಕ್ಕಂಥದ್ದು, ಜೊತೆಗೆ ಕೃಷಿ ಹೊಂಡದಲ್ಲಿ ನೀರನ್ನು ಸಂಗ್ರಹಣೆ ಮಾಡಿಟ್ಕೊಂಡು ಆ ಒಂದು ಸಂದಿಗ್ಧ ಹಂತಗಳಲ್ಲಿ ಬೆಳೆಗೆ ಕೊಟ್ಟಾಗ ಒಂದು ಸಮೃದ್ಧವಾದಂತಹ ಮೆಕ್ಕೆಜೋಳದ ಬೆಳೆಯನ್ನು ನಾವು ಗಮನಿಸ್ತಾ ಇದ್ದೀವಿ. ಹಾಗಾಗಿ ರೈತ ಬಾಂಧವರು ಈ ಥರದ ಇಲಾಖೆಗಳ ಯೋಜನೆಗಳನ್ನು ಸದುಪಯೋಗ ಮಾಡಿಕೊಂಡು ಲಭ್ಯ ಇರತಕ್ಕಂತಹ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಒಂದು ಬೆಳೆ ಬೆಳೆದಿದ್ದನ್ನು ಒಂದು ಪ್ರಗತಿಪರರಾದರೆ ಖಂಡಿತವಾಗಿ ಆ ಒಂದು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಲಿಕ್ಕೆ ಸಾಧ್ಯ ಅನ್ನೋದನ್ನು ನಾವು ಈ ಒಂದು ಕ್ಷೇತ್ರದಲ್ಲಿ ಗಮನಿಸಬಹುದಾಗಿದೆ. ಹಾಗಾಗಿ ಬಹಳ ಉತ್ತಮವಾದಂತಹ ಬೆಳೆಯನ್ನು ಈ ಒಂದು ಬರಗಾಲದ ಪರಿಸ್ಥಿತಿಯಲ್ಲಿ ಸಹ ನಾವು ಕಾಣಲಿಕ್ಕೆ ಅನುಕೂಲ ಆಗಿರೋದನ್ನು